ಪ್ರಯೋಗ ಅಂತ. ಏನರ್ಥ ಗೌಣ ಪ್ರಯೋಗ ಅಂತಂದ್ರೆ, ನಿಜವಾಗಿ ಅವ ಸಿಂಹ ಅಲ್ಲ, ಸಿಂಹ ಅಲ್ಲದಿದ್ದರೂ ಕೂಡ ಆ ವ್ಯಕ್ತಿಯಲ್ಲಿ ಸಿಂಹ ಎನ್ನತಕ್ಕಂತಹ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಇದು ಏನರ್ಥ? ಇದನ್ನು ಅಮುಖ್ಯ ಪ್ರಯೋಗ. ನಿಜವಾಗಿ ಸಿಂಹ ಎನ್ನತಕ್ಕಂತಹ ಶಬ್ದಕ್ಕೆ ನಿಜವಾಗಿ ಪ್ರಯೋಗ ಎಲ್ಲಿ ಆ ಶಬ್ದ ಲಗಾವಾಗುತ್ತೆ, ಪ್ರಾಣಿಯಲ್ಲಿ ಲಗಾವಾಗುತ್ತೆ, ಅದನ್ನು ಮುಖ್ಯ ಪ್ರಯೋಗ ಅಂತಾರೆ. ವ್ಯಕ್ತಿಗಳಲ್ಲಿ ಏನಾದರೂ ಪ್ರಯೋಗ ಮಾಡಿಬಿಡ, ಸಿಂಹ ಅಂತ ಹೇಳಿ, ಕೋಗಿಲೆ ಅಂತ ಹೇಳಿ, ನವಿಲು ಅಂತ ಹೇಳಿ, ಆನೆ ಅಂತ ಹೇಳಿ, ಏನು ಬೇಕಾದರೂ ಶಬ್ದ ಪ್ರಯೋಗ ಮಾಡೋಣ. ವ್ಯಕ್ತಿಗಳನ್ನು ಕುರಿತು ಪ್ರಾಣಿವಾಚಕ ಶಬ್ದಗಳನ್ನು ಪ್ರಯೋಗ ಮಾಡಿದರೆ ಆ ಶಬ್ದಕ್ಕೆ ಆ ವ್ಯಕ್ತಿ ಎಂತಹ ಅರ್ಥ ಆಗುತ್ತಾನೆ ಅಂತಂದ್ರೆ ಗೌಣ ಅರ್ಥ ಆಗುತ್ತಾನೆ, ಅಮುಖ್ಯ ಅರ್ಥ ಆಗುತ್ತಾನೆ. ನಿಜವಾಗಿ ಕೋಗಿಲೆ ಅಂತಂದಾಗ ನಮ್ಮ ತಲೆಗೆ ಬರುವುದು ಪಕ್ಷಿ, ಆನೆ ಅಂತಂದಾಗ ನಮಗೆ ತಲೆಗೆ ಬರುವುದು ಒಂದು ಪ್ರಾಣಿ, ಮಂಗ ಅಂತಂದಾಗ ಒಂದು ಬೈತೇವಲ್ಲ, ಮಂಗ ಎಲ್ಲಿಯಾದರೂ ಬೈಯುವಾಗ ನಮ್ಗೆ ಗೊತ್ತಿರುತ್ತಲ್ವ, ಹಾಗಾದರೆ ಬರೇ ಮಂಗ ಅಂತ ಬೈಯೋಲ್ಲ, ಮಂಗ ಎಲ್ಲಿಯಾದರೂ ಇವ ಅಲ್ಲ ಅಂತ ಅರ್ಥ. ಹಾಗಾದರೆ ನಿಜವಾಗಿ ಇವನಿಗೆ ಮಂಗ ಎನ್ನತಕ್ಕಂತಹ ಶಬ್ದ ಇವನಲ್ಲಿ ಕೂಡೋಲ್ಲ, ಆದರೂ ಇವನಿಗೆ ಮಂಗ ಎನ್ನತಕ್ಕಂತಹ ಶಬ್ದ ಪ್ರಯೋಗ ಮಾಡ್ತೇವೆ. ಇದನ್ನು ಏನು ಅಂತ ಕರೆಯುವುದು? ಗೌಣ ಅಂತ ಕರೆಯುವುದು. ಪರೀಕ್ಷಿತ್ ರಾಜ ಆ ದಿಟ್ಟಿನಲ್ಲಿ ಕೇಳ್ತಾ ಇದ್ದಾನೆ, ಭಗವಂತನಲ್ಲಿ ಬ್ರಹ್ಮಣಿ ಈ ಶಬ್ದ ಪ್ರಯೋಗ ವೇದಗಳು ಏನು ದೇವರನ್ನು ಹೇಳ್ತಾವೆ ಅಂತ ನೀವು ಹೇಳ್ತೀರಿ ಶುಕಾಚಾರ್ಯರೇ, ದೇವರನ್ನು ಯಾವ ಕ್ರಮದಲ್ಲಿ ಹೇಳ್ತಾವೆ? ವ್ಯಕ್ತಿಗಳನ್ನು ಕುರಿತು ನಾವು ಇಂತಹ ಪ್ರಾಣಿವಾಚಕ ಶಬ್ದಗಳನ್ನು ವ್ಯಕ್ತಿಗಳಲ್ಲಿ ಪ್ರಯೋಗ ಮಾಡುವಾಗ ಆ ಶಬ್ದ ಆ ವ್ಯಕ್ತಿಯಲ್ಲಿ ಎಷ್ಟು ಕೂಡುತ್ತೋ ಅದೇ ರೀತಿಯಲ್ಲಿ ಶಬ್ದಗಳು ದೇವರಲ್ಲಿಯೂ ಕೂಡ ಅಷ್ಟೇ ಕೂಡುವುದಾ? ಉಂಟಲ್ಲ, ಇಂತಹ ಶಬ್ದ ಪ್ರಯೋಗಗಳು ಲೋಕದಲ್ಲಿ ಉಂಟಲ್ಲ, ಆ ರೀತಿ ದೇವರನ್ನು ವೇದಗಳು ಹೇಳ್ತಾವ? ಅಥವಾ ಮತ್ತೊಂದು ಹೇಳ್ತಾ ಇದ್ದಾನೆ, ಮುಖ್ಯವಾಗಿಯೇ ಹೇಳುವುದ ದೇವರನ್ನು ಈ ಶಬ್ದಗಳು? ಇಡೀ ವೇದ ದೇವರನ್ನು ಮುಖ್ಯವಾಗಿ ನಿಜವಾಗಿ ದೇವರನ್ನೇ ಹೇಳ್ತಾವೆ. ಸಿಂಹವನ್ನೇ ಕುರಿತು ಸಿಂಹ ಎನ್ನತಕ್ಕಂಥ ಶಬ್ದ ಪ್ರಯೋಗ ಮಾಡಿದಂತೆ, ಆನೆಯನ್ನೇ ನೋಡಿ ಆನೆ ಅಂತ ಶಬ್ದ ಪ್ರಯೋಗ ಮಾಡಿದಂತೆ, ಆ ಶಬ್ದ ಆನೆಯಲ್ಲೇ ಲಗಾವಾಗುತ್ತೆ, ಸರಿಯಾಗಿ ಕೂಡುತ್ತೆ. ಸಿಂಹ ಎನ್ನತಕ್ಕಂತಹ ಶಬ್ದ ಸಿಂಹದಲ್ಲೇ ಕೂಡುತ್ತೆ. ಅದೇ ರೀತಿಯಲ್ಲಿ ಸಮಸ್ತ ವೈದಿಕ ಸಾಹಿತ್ಯ, ಸಮಸ್ತ ವೇದದ ಶಬ್ದ ದೇವರಲ್ಲಿ ಹಾಗೆಯೇ ಕೂಡುತ್ತಾ? ಯಾವ ರೀತಿ ವೇದಗಳು ದೇವರನ್ನು ಹೇಳ್ತಾರೆ? ಉಂಟಲ್ಲ, ಎರಡು ರೀತಿ ಶಬ್ದ ಪ್ರಯೋಗ ಅಂತೂ ಲೋಕದಲ್ಲಿ ಉಂಟಲ್ಲ, ನಾವು ಕಾಣ್ತೇವಲ್ಲ. ಪರೀಕ್ಷಿತ್ ರಾಜನ ಪ್ರಶ್ನೆ, ವೇದಗಳು ದೇವರನ್ನು ಹೇಳೋದು ಅಂತಂದಾಗ ಗೌಣವಾಗಿ ಹೇಳ್ತಾವೋ ಇಲ್ಲ ಮುಖ್ಯವಾಗಿ ಹೇಳ್ತಾವೋ ಅಂತ. ಈ ಪ್ರಶ್ನೆಯಾದರೂ ಯಾಕೆ ಬಂತು ಅಂತ ಕೇಳಿದರೆ, ಮುಖ್ಯವಾಗಿ ಹೇಳ್ತಾವೆ ಅಂತಲೇ ಹೇಳೋಣ, ನಾವೇನು ಬಿಟ್ಟು ಕೊಡೋಲ್ಲ, ಶುಕಾಚಾರ್ಯರು ಬಿಟ್ಟು ಕೊಡೋಲ್ಲ. ಎಲ್ಲಿಯಾದರೂ ಉಂಟ ಆ ದೇವರನ್ನು ವೇದಗಳು ತಿಳಿಸಿಕೊಡುವಾಗ ಗೌಣವಾಗಿ ತಿಳಿಸಿಕೊಡ್ತಾವ? ನಿಜವಾಗಿ ವೇದಕ್ಕೆ ಇವ ಅರ್ಥ ಅಲ್ಲ, ನಿಜವಾಗಿ ಸಿಂಹ ಶಬ್ದಕ್ಕೆ ಇವ ಅರ್ಥ ಅಲ್ಲ, ಸಿಂಹ ಶಬ್ದದ ಅರ್ಥ ಬೇರೆನೇ ಉಂಟು, ಇವನನ್ನು ಸಿಂಹ ಶಬ್ದ ಅಂತ ಶಬ್ದದಿಂದ ಪ್ರಯೋಗ ಮಾಡಿದ್ದು. ಅದೇ ರೀತಿ ವೇದಗಳು ದೇವರನ್ನು ಹೇಳ್ತಾವೆ, ನಿಜವಾಗಿ ಆ ಶಬ್ದಗಳಿಗೆ ಅರ್ಥ ಇನ್ನೊಬ್ಬ ಯಾರಾದರೂ ಇದ್ದಾನೆ ಅಂತ ಹೀಗೆ ನಾವು ಬಿಟ್ಟು ಕೊಡೋಲ್ಲ. ನಾವೇನಂತೇವೆ? ನಿಜವಾಗಿಯೂ ಕೂಡ ಶಬ್ದಗಳೆಲ್ಲ ದೇವರನ್ನೇ ಹೇಳೋದು, ಮುಖ್ಯವಾಗಿ ದೇವರನ್ನೇ ಹೇಳ್ತಾವೆ. ಮೊದಲು ಆ ಶಬ್ದಗಳು ಹೋಗಿ ಸೇರೋದು ದೇವರಲ್ಲೇ ಅಂತ ನಾವು ಹೇಳ್ತೇವಲ್ಲ, ನಾವೇನು ಅಷ್ಟು ಪುಕ್ಕಟಾಗಿ ಬಿಟ್ಟು ಕೊಡೋಲ್ಲ ಅಲ್ಲ. ಆದರೆ ಪರೀಕ್ಷಿತ್ ರಾಜ್ ಅಂತಾನೆ, ಓಹೋ ಎಲ್ಲ ಶಬ್ದಗಳು ನಿಜವಾಗಿ ಮುಖ್ಯವಾಗಿ ದೇವರನ್ನೇ ಹೇಳ್ತಾವ? ಹೌದು ಅಂದ್ರು ಶುಕಾಚಾರ್ಯರು. ಆಗುವುದಿಲ್ಲ ಅಂದ. ಯಾಕೆ ಅಂತ ಕೇಳಿದ್ರು ಶುಕಾಚಾರ್ಯರು. ಅನಿರ್ದೇಶ್ಯ ಅಂತ, ಭಗವಂತನನ್ನು ಹೇಳತಕ್ಕಂತಹ ಶಬ್ದಗಳು ಇಲ್ಲ ಅಂತಂದ್ರು. ದೇವರನ್ನೇ ಕುರಿತು ಕೆಲವು ಶಬ್ದಗಳು ಏನು ಹೇಳ್ತಾವೆ ಗೊತ್ತಾ? ಶಬ್ದಗಳು ಹೌದು ದೇವರನ್ನು ಹೇಳ್ತಾವೆ. ಹೇಗೆ ಹೇಳ್ತಾವೆ ಗೊತ್ತಾ? ಅಚಕ್ಷು, ಅಶ್ರೋತ್ರಂ, ಅಪಾಣಿ, ಅಪಾದಂ, ಅನಿರ್ದೇಶ್ಯಂ, ಇದು ದೇವರನ್ನು ಕುರಿತು ವೇದಗಳು ಹೇಳತಕ್ಕಂತಹ ಶಬ್ದಗಳು ಕೂಡ ದೇವರನ್ನು ಸರಿಯಾಗಿ ತಿಳಿಸಿಕೊಡೋಲ್ಲ. ಯಾವ ಕಣ್ಣು ಕೂಡ ದೇವರನ್ನು ಸರಿಯಾಗಿ ನೋಡೋಲ್ಲ, ಯಾವ ಕಿವಿಯೂ ಕೂಡ ದೇವರನ್ನು ಸರಿಯಾಗಿ ಕೇಳಿಸಿಕೊಳ್ಳೋಲ್ಲ. ಇಂತಹ ದೇವರಲ್ಲಿ ಈ ಶಬ್ದಗಳು ಹೇಗೆ ಹೋಗಿ ಲಗಾವಾಗುತ್ತವೆ ಅಂತ ಕೇಳ್ತಾರೆ.